ಇಲ್ಲಿ ತನಕ ತರುಣ್ ಅವರ ಜಾನರ್ ನೋಡ್ಕೊ ಬಂದ್ರೆ ಯಾವಾಗ್ಲೂ ಒಂದು ಮಾಸ್ ಪೀರಿಯಡಿಕ್ ಕಂಟೆಂಟ್ ಈ ತರ ಟಚ್ ಮಾಡ್ಕೊ ಬರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಒಂದು ಲವ್ ಸ್ಟೋರಿ ಕಡೆ ತಿರುಗಿದ್ದಾರೆ. ಅದಕ್ಕೆಲ್ಲಕ್ಕೂ ಕಾರಣ ನೀವೇ ಅಂತ. ಅಯ್ಯೋ ಆತರ ಏನಿಲ್ಲ. ಐ ಡು ನಾಟ್ ನೋ. ಈ ಪ್ರಶ್ನೆ ಆಕ್ಚುಲಿ ಒಳ್ಳೆ ಚೆನ್ನಾಗಿದೆ ಲೋಕಿಯೋ, ನೀವು ಅವರಿಗೇನೆ ಕೇಳ್ಬೇಕು ಐ ಥಿಂಕ್. ಬಟ್ ಐ ಆಮ್ ವೆರಿ ಹ್ಯಾಪಿ. ನನ್ ಫಸ್ಟ್ ಮದ್ವೆ ಆದ್ಮೇಲೆ ಫಸ್ಟ್ ಗಣೇಶ ಹಬ್ಬ ಅಷ್ಟು ನಮ್ಗೆ ಸೆಲೆಬ್ರೇಟ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ಮದ್ವೆ ಆಗಿದ್ದಷ್ಟೇ ಅವಾಗ. ನಮ್ ಮಂಗ್ಳೂರ್ ಮದ್ವೆ ಇತ್ತು. ಸೊ ತುಂಬಾ ಇನ್ನ ದೇರ್ ವಾಸ್ ಅ ಲಾಟ್ ಆಫ್ ವರ್ಕ್ ಟು ಡೂ. ಅಂಡ್ ಈ ವರ್ಷ ಧೂಮ್ ಧಮಾಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏಳುಮಲೆ ರಿಲೀಸ್ ಆಗ್ತಿದೆ. ಮೀಡಿಯಾದವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ. ಹಾಗೆ ಲವ್ ಸ್ಟೋರಿ ಅಂತ ಹೇಳಿದ್ರೆ ಈ ಪ್ರಶ್ನೆ ನಾನು ಮನೆಗೆ ಹೋಗಿ ಖಂಡಿತ ಅವ್ರಿಗೆ ಕೇಳ್ತೀನಿ, ನಾನೇನ ಅದಕ್ಕೆ ಕಾರಣ ಅಂತ ಕೇಳ್ಬೇಕು. ಬಟ್ ನನ್ಗೆ ಗೊತ್ತಿದ್ದ ಪ್ರಕಾರ ಪುನೀತ್ ಅವರು ಈ ಸ್ಕ್ರಿಪ್ಟ್ ತಗೊಂಡ್ ಬಂದಿರೋದು ಅವ್ರಿಗೆ ಇಷ್ಟ ಆಗಿರೋದು ಅಂತ ನಂಗೆ ಗೊತ್ತು. ನಾನು ಒಂದು ಆಕ್ಟರ್ ಆಗಿ ಅಲ್ಲ, ಬಟ್ ಅವ್ರ ವೈಫ್ ಆಗಿ ದಿಸ್ ಟೈಮ್ ಐ ವಾಂಟ್ ಟು ಎಂಜಾಯ್ ದ ಹೋಲ್ ಪ್ರಾಸೆಸ್. ಕ್ರಿಯೇಟರ್ ಆಗಿ ಆ ತರುಣ್ ಅವರ ಒಂದು ಥಾಟ್ ಇದೆಯಲ್ಲ, ಅಂದ್ರೆ ಸಿನಿಮಾ ಮೇಲಿನ ಅವ್ರಿಗೆ ಉತ್ಸಾಹ ಮತ್ತೆ ಪ್ಯಾಷನ್ ಇದೆಯಲ್ಲ, ಯಾವತ್ತೂ ಕುಗ್ಗಲ್ಲ. ಹೊಸತನನ್ನ ಯಾವ್ದು ಯೋಚನೆ ಮಾಡ್ತಾರೆ. ನೀವು ಹತ್ತಿರದಲ್ಲಿ ನೋಡಿದಾಗ ಯಾವ ರೀತಿ ಅವರು ಸಿನಿಮಾದ ಕಥೆಗಳನ್ನ ಜಡ್ಜ್ ಮಾಡ್ತಾರೆ, ಈ ಕಥೆನ ಸಿನಿಮಾ ಮಾಡಿದ್ರೆ ಸೂಪರ್ ಹಿಟ್ ಆಗುತ್ತೆ, ಒಂದು ಸಕ್ಸಸ್ ಆಗುತ್ತೆ ಅಂತ. ಅವ್ರ IQ ಲೆವೆಲ್ಸ್ ಇಲ್ಲಿ ಇರೋದು ಆಯ್ತಾ. ಅಂದ್ರೆ ಅವ್ರ ಯೋಚನೆ ಇಲ್ಲಿರುತ್ತೆ, ನಾನು ಇನ್ನ ಇಲ್ಲಿ ಇರ್ತೀನಿ, ಏನೋ ಯೋಚನೆ ಮಾಡಕ್ ಹೇಳಿರ್ತಾರೆ ನನ್ಗೆ. ಏನೋ ಯೋಚನೆ ಮಾಡಕ್ ಹೇಳಿರ್ತಾರೆ ಅವರು. ಬಟ್ ನಾನು ಇಲ್ಲಿ ಯೋಚನೆ ಮಾಡಿರ್ತೀನಿ, ಅವ್ರ ಆನ್ಸರ್ ಆಲ್ರೆಡಿ ಇಲ್ಲಿರುತ್ತೆ. ಸೊ ಅದು ಅಂದ್ರೆ ಅವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೆ, ಅವ್ರ ತಲೆ ಹಿಂಗ್ ಓಡುತ್ತೆ ಅಂತ ನಿಜವಾಗ್ಲೂ ನನ್ಗೆ ಇವತ್ವರೆಗೂ ಮದ್ವೆ ಆಗಿ 1 ವರ್ಷ ಆಯ್ತು. ನಿಜವಾಗ್ಲೂ ಅದೊಂದು ನನ್ ಪ್ರಶ್ನೆ ಕೇಳಲೇಬೇಡಿ. ಯಾಕಂದ್ರೆ ಹಿ ಸೋ ಮಚ್ ಇನ್ ಟು ವರ್ಕ್. ಸಿನಿಮಾ ಅಷ್ಟೇ. ಅವ್ರಿಗೆ ಬೇರೆಯವ್ರಿಗೆ ಏನಾದ್ರು ಆಚೆ ಹೋಗೋದು ಅದೆಲ್ಲ ಕಿಕ್ ಆದ್ರೆ ಅವ್ರಿಗೆ ಕಿಕ್ಕೇ ಇದು ವರ್ಕ್. ಸಿನಿಮಾ ಇಸ್ ಇದು ನೈಟ್ ಅಂತ ಇಲ್ಲ, ಬೆಳಿಗ್ಗೆ ಅಂತ ಇಲ್ಲ. ಈ ಸ್ಪೆಷಲಿ ಈ ಸಿನಿಮಾ ರಿಲೀಸ್ ಇವೆ ಪಾಸ್ಟ್ 10 days ಇಂದ ಅಂತೂ ಅವರು ಅಂದ್ರೆ ರಾತ್ರಿ ಲೇಟ್ ಆಗಿ ಬರ್ತಾರೆ ಆಫೀಸಿಂದ. ಆಫೀಸಲ್ಲಿ ಫುಲ್ ಡೇ ಕೆಲಸ ಮಾಡ್ತಿರ್ತಾರೆ, ಬ್ರೇಕ್ ಅನ್ನೋದಿಲ್ಲ. ಅಷ್ಟು ಹಾರ್ಡ್ ವರ್ಕ್ ಅವರು. ತರುಣ್ ಅವ್ರದ್ದು ಅಂತ ಅಷ್ಟೇ ಅಲ್ಲ, ಪುನೀತ್ ಅವರಾಗಿರ್ಲಿ, ನಮ್ಮ ಇಡೀ ಟೀಮ್, ರಾನಾ, ಪ್ರಿಯಾಂಕಾ, ಆಲ್ ಆಫ್ ದೆಮ್ ಹ್ಯಾವ್ ಪುಟ್ ಇನ್ ಸೋ ಮಚ್ ಎಫರ್ಟ್ಸ್. ಐ ಆಮ್ ಶೋರ್ ಹಾರ್ಡ್ ವರ್ಕ್ ಇದ್ದಿದ್ ಕಡೆ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತಲ್ಲ. ಸೊ ಹೋಪ್ ದಿಸ್ ಟೈಮ್ ಅದೇ ಪ್ರೇಮ್ ಮಾಡಿದ್ದೀನಿ, ನೋಡೋಣ. ಈಗ ಯಾವಾಗ್ಲೂ ಸಿನಿಮಾ ಕಡೆ ಜೊತೆಗೆ ಅಂದ್ರೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಇರ್ತಾರೆ ಯಾವಾಗ್ಲೂ ಅಂತ. ಇಲ್ಲ ಅಂದ್ರೆ ಆತರ ನಮ್ದು ಪ್ರೊಫೆಷನಲ್ ಪರ್ಸನಲ್ ಲೈಫ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವರು. ಸೊ ಪರ್ಸನಲಿ ನಾವಿಬ್ರು ಇದ್ದಾಗ ವರ್ಕ್ ಬಿಟ್ಟು ನಮ್ದೇ ಏನಾದ್ರು ಮಾತಾಡ್ಕೊಂಡಿರ್ತೀವಿ. ಅಫ್ಕೋರ್ಸ್ ವರ್ಕ್ ಇರುತ್ತೆ, ಇಲ್ಲ ಅಂತಲ್ಲ. ನಾನೇನೋ ಕೇಳ್ತಾ ಇರ್ತೀನಿ, ಬಿಕಾಸ್ ನಾನು ಮದ್ವೆ ಮುಂಚೆ ನನ್ಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಅಂತ ಇರ್ಲಿಲ್ಲ ಅಲ್ಲವಾ, ನನ್ಗೆ ಯಾರು ಇರ್ಲಿಲ್ಲ. ಸೊ ನಂಗೆ ಸಿನಿಮಾ ಬಗ್ಗೆ ಯಾರ ಜೊತೆ ಮಾತಾಡ್ತಿರೋದು, ನಮ್ಮ ಮನೇಲಿ ಕೂತಿದ್ರು ಸಿನಿಮಾ ಬಗ್ಗೆ ಮಾತಾಡಲ್ಲ. ನೋ ಒನ್ ಇಸ್ ಫ್ರಮ್ ಸಿನಿಮಾ. ಬಟ್ ಈ ಮನೇಲಿ ಹೆಂಗಂದ್ರೆ ನಮ್ಮ ಅತ್ತೆನೂ ಅಷ್ಟೇ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಇವರು ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ನಮ್ ಪರ್ಸನಲ್ ಟೈಮ್ ಏನಿರುತ್ತೆ ಅದನ್ನ ವಿ ಸ್ಪೀಕ್ ಅಬೌಟ್ ಅಸ್. ನಾವು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಲ್ಲ, ನಾನು ಅವರು ಅಷ್ಟೇ.